ಕೆರೆಯಲ್ಲಿ ಬ್ಯಾಕ್ಟೀರಿಯಾ ಹಾವಳಿ. ತ್ಯಾಜ್ಯದಿಂದ ಕೆರೆ ಆಗ್ತಿದೆ ಫುಲ್ ಮಲಿನ. ಸ್ಮಾರ್ಟ್ ಸಿಟಿ ಯೋಜನೆ ಹಣಪೋಲು. ಎಸ್, ಮಂಗಳೂರಿನ ಮಂಗಳಾಂಬಿಕೆಗೆ ಜಳಕವಾಗುತ್ತಿದ್ದ ಕೆರೆ ಇದು. ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ಕೆರೆ ಕಾಲಕ್ರಮೇಣ ಪಾಳು ಬಿದ್ದು ಹೋಗಿತ್ತು. ನಂತರ ಕೆರೆಯನ್ನು ಸ್ಮಾರ್ಟ್ ಯೋಜನೆ ಮೂಲಕ ಕೋಟ್ಯಾಂತರ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಆದರೆ ಕೆರೆ ನೀರು ಮಾತ್ರ ಶುದ್ಧಿ ಆಗಲೇ ಇಲ್ಲ. ಹೌದು ವೀಕ್ಷಕರೇ, ನಿಮಗೆ ಗೊತ್ತಿದೆಯೋ ಇಲ್ವೋ, ಮಂಗಳೂರು ಅನ್ನೋ ಹೆಸರು ಬಂದಿದ್ದೆ ತಾಯಿ ಮಂಗಳದೇವಿಯಿಂದ ಅನ್ನೋ ಪ್ರತೀತಿ ಇದೆ. ಆದ್ರೆ ಇದೀಗ ತಾಯಿ ಮಂಗಳಾಂಬಿಕೆ ಉತ್ಸವದ ಸಂದರ್ಭದಲ್ಲಿ ಜಳಕವಾಗುತ್ತಿದ್ದ ಕೆರೆಯೇ ಮಲಿನವಾಗಿ ಹೋಗಿದೆ. ಮಂಗಳೂರಿನ ಮಂಗಳದೇವಿ ದೇವಸ್ಥಾನ ಸಮೀಪದ ಗುಜ್ಜರ ಕೆರೆ. ಈ ಕೆರೆ ಅಜೀರ್ಣವಾದಾಗ ಸ್ಮಾರ್ಟ್ ಸಿಟಿ ಯೋಜನೆ ಮೂಲಕ 2021ರಲ್ಲಿ ಅಭಿವೃದ್ಧಿಯಾಗಿ ಅಂದವಾಯಿತು. ಆದ್ರೆ ಕೆರೆಯ ನೀರು ಮಾತ್ರ ಶುದ್ಧಿ ಆಗಲೇ ಇಲ್ಲ. ಕಲುಷಿತಗೊಂಡು ನೀರಲ್ಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿವೆ. ಈ ಹಿಂದೆ ಕೆರೆಯ ನೀರಿನಲ್ಲಿ ಮಂಗಳದೇವಿ ಹಾಗೂ ಬೋಳರ ಮಾರಿಯಮ್ಮನ ಉತ್ಸವ ಸಂದರ್ಭದಲ್ಲಿ ಈ ಕೆರೆಯಲ್ಲಿ ಜಳಕವಾಗುತ್ತಿತ್ತು. ಆದ್ರೀಗ ನೀರು ಮಲಿನಗೊಂಡು ಬ್ಯಾಕ್ಟೀರಿಯಾ ತುಂಬಿದ ಕಾರಣ ಕೆರೆಯ ನಡುವೆ ಟ್ಯಾಂಕಿ ಇಟ್ಟು ಟ್ಯಾಂಕಿಗೆ ಬೇರೆ ಕಡೆಯಿಂದ ನೀರು ತುಂಬಿ ಟ್ಯಾಂಕಿಯಲ್ಲಿ ದೇವರ ಜಳಕ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಮೊನ್ನೆ 17 ತಾರೀಕಿಗೆ ಈ ನೀರನ್ನು ಪ್ರಯೋಗಾಲಯಕ್ಕೆ ಕೊಂಡೋಗಿ ಟೆಸ್ಟ್ ಮಾಡಿದ್ದೆವು. ಟೆಸ್ಟ್ ಮಾಡಿದಾಗ ಅದರಲ್ಲಿ 2 ಬಗೆಯ ನಾವು ನೀರು ಕೊಂಡೋದೆವು. ಒಂದು ಡೈರೆಕ್ಟ್ ಕೆರೆಗೆ ಇಳಿಯುವಂಥದ್ದು, ಮತ್ತೊಂದು ಕೆರೆಯ ನೀರನ್ನು. ಎರಡಕ್ಕೂ ಬೇರೆ ಬೇರೆ ವ್ಯತ್ಯಾಸ ಬಂತು. ಇಳಿಯುವ ನೀರಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಸ್ ಉಂಟು, ಅಪಾಯಕಾರಿ ಬ್ಯಾಕ್ಟೀರಿಯಾಸ್ ಉಂಟು. ಈ ನಾರ್ಮಲ್ ಇದ್ದ ಕೆರೆಯಲ್ಲಿ ಸ್ವಲ್ಪ ಕಮ್ಮಿ ಉಂಟು. ಅದರಿಂದ ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ, ಬರುವ ನೀರಲ್ಲಿ ಬ್ಯಾಕ್ಟೀರಿಯಾಸ್ ಉಂಟು ಅಂತ ತಿಳಿಬೋದು. ಕೆರೆಗೆ ಬಂದಾಗ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಅದರಿಂದ ಸ್ವಲ್ಪ ಅದು ಕಡಿಮೆ ಕಾಣ್ತಾ ಉಂಟು. ಪ್ರತಿ ವರ್ಷದಂತೆ ಈ ಬಾರಿಯೂ 15 ದಿನಗಳ ಹಿಂದೆ ಗುಜ್ಜರ ಕೆರೆಯ ನೀರಿನ ಸ್ಯಾಂಪಲ್ ಅನ್ನು ಫಿಶರೀಸ್ ಕಾಲೇಜಿಗೆ ರವಾನಿಸಿ ಪರೀಕ್ಷೆ ನಡೆಸಲಾಯಿತು. ವರದಿಯಲ್ಲಿ ಕೆರೆಗೆ ಹರಿದು ಬರುವ ತ್ಯಾಜ್ಯ ನೀರಿನಲ್ಲಿ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಹೊರಗಿನಿಂದ ಬರುವ ತ್ಯಾಜ್ಯ ನೀರಿನಿಂದಲೇ ಬ್ಯಾಕ್ಟೀರಿಯಾ ಅಂಶವಿರುವುದು ವರದಿಯಲ್ಲಿ ಬಯಲಾಗಿದೆ. ಕೆರೆ ಸಂರಕ್ಷಣೆ ಮಾಡಿ ಅಂತ ವರದಿಯನ್ನು ತೀರ್ಥ ಸಂರಕ್ಷಣಾ ವೇದಿಕೆಯವರು, ಶಾಸಕರು, ಮೇಯರ್ ಗಮನಕ್ಕೆ ತಂದಿದ್ರು. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಕೆರೆ ಉಳಿಸಬೇಕಿದೆ. ಆಗ ಮಾತ್ರ ಪುರಾತನ ಕೆರೆಯ ನೀರು ಶುದ್ಧಿಯಾಗಬಹುದು, ಇಂದಿನ ಆಚರಣೆ ಸಂಪ್ರದಾಯ ಮರಳಬಹುದು. ಇದು ಸೂಪರ್ 3 ಆಗ್ರಹ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪತ್ಮುಂಜ ಜೊತೆ ದಿನೇಶ್ ಕಾಶಿಪೆಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದೇವರ ಕೆರೆಯಲ್ಲಿ ಬ್ಯಾಕ್ಟೀರಿಯಾ ಹಾವಳಿ. ತ್ಯಾಜ್ಯದಿಂದ ಕೆರೆ ಆಗ್ತಿದೆ ಫುಲ್ ಮಲಿನ. ಸ್ಮಾರ್ಟ್ ಸಿಟಿ ಯೋಜನೆ ಹಣಪೋಲು. ಎಸ್, ಮಂಗಳೂರಿನ ಮಂಗಳಾಂಬಿಕೆಗೆ ಜಳಕವಾಗುತ್ತಿದ್ದ ಕೆರೆ ಇದು. ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ಕೆರೆ ಕಾಲಕ್ರಮೇಣ ಪಾಳು ಬಿದ್ದು ಹೋಗಿತ್ತು. ನಂತರ ಕೆರೆಯನ್ನು ಸ್ಮಾರ್ಟ್ ಯೋಜನೆ ಮೂಲಕ ಕೋಟ್ಯಾಂತರ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಆದರೆ ಕೆರೆ ನೀರು ಮಾತ್ರ ಶುದ್ಧಿ ಆಗಲೇ ಇಲ್ಲ. ಹೌದು ವೀಕ್ಷಕರೇ, ನಿಮಗೆ ಗೊತ್ತಿದೆಯೋ ಇಲ್ವೋ, ಮಂಗಳೂರು ಅನ್ನೋ ಹೆಸರು ಬಂದಿದ್ದೆ ತಾಯಿ ಮಂಗಳದೇವಿಯಿಂದ ಅನ್ನೋ ಪ್ರತೀತಿ ಇದೆ. ಆದ್ರೆ ಇದೀಗ ತಾಯಿ ಮಂಗಳಾಂಬಿಕೆ ಉತ್ಸವದ ಸಂದರ್ಭದಲ್ಲಿ ಜಳಕವಾಗುತ್ತಿದ್ದ ಕೆರೆಯೇ ಮಲಿನವಾಗಿ ಹೋಗಿದೆ. ಮಂಗಳೂರಿನ ಮಂಗಳದೇವಿ ದೇವಸ್ಥಾನ ಸಮೀಪದ ಗುಜ್ಜರ ಕೆರೆ. ಈ ಕೆರೆ ಅಜೀರ್ಣವಾದಾಗ ಸ್ಮಾರ್ಟ್ ಸಿಟಿ ಯೋಜನೆ ಮೂಲಕ 2021ರಲ್ಲಿ ಅಭಿವೃದ್ಧಿಯಾಗಿ ಅಂದವಾಯಿತು. ಆದ್ರೆ ಕೆರೆಯ ನೀರು ಮಾತ್ರ ಶುದ್ಧಿ ಆಗಲೇ ಇಲ್ಲ. ಕಲುಷಿತಗೊಂಡು ನೀರಲ್ಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿವೆ. ಈ ಹಿಂದೆ ಕೆರೆಯ ನೀರಿನಲ್ಲಿ ಮಂಗಳದೇವಿ ಹಾಗೂ ಬೋಳರ ಮಾರಿಯಮ್ಮನ ಉತ್ಸವ ಸಂದರ್ಭದಲ್ಲಿ ಈ ಕೆರೆಯಲ್ಲಿ ಜಳಕವಾಗುತ್ತಿತ್ತು. ಆದ್ರೀಗ ನೀರು ಮಲಿನಗೊಂಡು ಬ್ಯಾಕ್ಟೀರಿಯಾ ತುಂಬಿದ ಕಾರಣ ಕೆರೆಯ ನಡುವೆ ಟ್ಯಾಂಕಿ ಇಟ್ಟು ಟ್ಯಾಂಕಿಗೆ ಬೇರೆ ಕಡೆಯಿಂದ ನೀರು ತುಂಬಿ ಟ್ಯಾಂಕಿಯಲ್ಲಿ ದೇವರ ಜಳಕ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಮೊನ್ನೆ 17 ತಾರೀಕಿಗೆ ಈ ನೀರನ್ನು ಪ್ರಯೋಗಾಲಯಕ್ಕೆ ಕೊಂಡೋಗಿ ಟೆಸ್ಟ್ ಮಾಡಿದ್ದೆವು. ಟೆಸ್ಟ್ ಮಾಡಿದಾಗ ಅದರಲ್ಲಿ 2 ಬಗೆಯ ನಾವು ನೀರು ಕೊಂಡೋದೆವು. ಒಂದು ಡೈರೆಕ್ಟ್ ಕೆರೆಗೆ ಇಳಿಯುವಂಥದ್ದು, ಮತ್ತೊಂದು ಕೆರೆಯ ನೀರನ್ನು. ಎರಡಕ್ಕೂ ಬೇರೆ ಬೇರೆ ವ್ಯತ್ಯಾಸ ಬಂತು. ಇಳಿಯುವ ನೀರಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಸ್ ಉಂಟು,
ಅಪಾಯಕಾರಿ ಬ್ಯಾಕ್ಟೀರಿಯಾಸ್ ಉಂಟು. ಈ ನಾರ್ಮಲ್ ಇದು ಕೆರೆಯಲ್ಲಿ ಸ್ವಲ್ಪ ಕಮ್ಮಿ ಉಂಟು. ಅದರಿಂದ ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ ಬರುವ ನೀರಲ್ಲಿ ಬ್ಯಾಕ್ಟೀರಿಯಾಸ್ ಉಂಟು ಅಂತ ತಿಳಿಬೋದು. ಕೆರೆಗೆ ಬಂದಾಗ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಅದರಿಂದ ಸ್ವಲ್ಪ ಅದು ಕಡಿಮೆ ಕಾಣ್ತಾ ಉಂಟು. ಪ್ರತಿ ವರ್ಷದಂತೆ ಈ ಬಾರಿಯೂ 15 ದಿನಗಳ ಹಿಂದೆ ಗುಜ್ಜರ ಕೆರೆಯ ನೀರಿನ ಸ್ಯಾಂಪಲ್ ಅನ್ನು ಫಿಶರೀಸ್ ಕಾಲೇಜಿಗೆ ರವಾನಿಸಿ ಪರೀಕ್ಷೆ ನಡೆಸಲಾಯಿತು. ವರದಿಯಲ್ಲಿ ಕೆರೆಗೆ ಹರಿದು ಬರುವ ತ್ಯಾಜ್ಯ ನೀರಿನಲ್ಲಿ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಹೊರಗಿನಿಂದ ಬರುವ ತ್ಯಾಜ್ಯ ನೀರಿನಿಂದಲೇ ಬ್ಯಾಕ್ಟೀರಿಯಾ ಅಂಶವಿರುವುದು ವರದಿಯಲ್ಲಿ ಬಯಲಾಗಿದೆ. ಕೆರೆ ಸಂರಕ್ಷಣೆ ಮಾಡಿ ಅಂತ ವರದಿಯನ್ನು ತೀರ್ಥ ಸಂರಕ್ಷಣಾ ವೇದಿಕೆಯವರು, ಶಾಸಕರು, ಮೇಯರ್ ಗಮನಕ್ಕೆ ತಂದಿದ್ರು. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಕೆರೆ ಉಳಿಸಬೇಕಿದೆ. ಆಗ ಮಾತ್ರ ಪುರಾತನ ಕೆರೆಯ ನೀರು ಶುದ್ಧಿಯಾಗಬಹುದು, ಇಂದಿನ ಆಚರಣೆ ಸಂಪ್ರದಾಯ ಮರಳಬಹುದು. ಇದು ಸೂಪರ್ 3 ಆಗ್ರಹ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪತ್ಮುಂಜ ಜೊತೆ ದಿನೇಶ್ ಕಾಶಿಪೆಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದೇವರ ಕೆರೆಯಲ್ಲಿ ಬ್ಯಾಕ್ಟೀರಿಯಾ ಹಾವಳಿ. ತ್ಯಾಜ್ಯದಿಂದ ಕೆರೆ ಆಗ್ತಿದೆ ಫುಲ್ ಮಲಿನ. ಸ್ಮಾರ್ಟ್ ಸಿಟಿ ಯೋಜನೆ ಹಣಪೋಲು. ಎಸ್, ಮಂಗಳೂರಿನ ಮಂಗಳಾಂಬಿಕೆಗೆ ಜಳಕವಾಗುತ್ತಿದ್ದ ಕೆರೆ ಇದು. ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ಕೆರೆ ಕಾಲಕ್ರಮೇಣ ಪಾಳು ಬಿದ್ದು ಹೋಗಿತ್ತು. ನಂತರ ಕೆರೆಯನ್ನು ಸ್ಮಾರ್ಟ್ ಯೋಜನೆ ಮೂಲಕ ಕೋಟ್ಯಾಂತರ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಆದರೆ ಕೆರೆ ನೀರು ಮಾತ್ರ ಶುದ್ಧಿ ಆಗಲೇ ಇಲ್ಲ. ಹೌದು ವೀಕ್ಷಕರೇ, ನಿಮಗೆ ಗೊತ್ತಿದೆಯೋ ಇಲ್ವೋ, ಮಂಗಳೂರು ಅನ್ನೋ ಹೆಸರು ಬಂದಿದ್ದೆ ತಾಯಿ ಮಂಗಳದೇವಿಯಿಂದ ಅನ್ನೋ ಪ್ರತೀತಿ ಇದೆ. ಆದ್ರೆ ಇದೀಗ ತಾಯಿ ಮಂಗಳಾಂಬಿಕೆ ಉತ್ಸವದ ಸಂದರ್ಭದಲ್ಲಿ ಜಳಕವಾಗುತ್ತಿದ್ದ ಕೆರೆಯೇ ಮಲಿನವಾಗಿ ಹೋಗಿದೆ. ಮಂಗಳೂರಿನ ಮಂಗಳದೇವಿ ದೇವಸ್ಥಾನ ಸಮೀಪದ ಗುಜ್ಜರ ಕೆರೆ. ಈ ಕೆರೆ ಅಜೀರ್ಣವಾದಾಗ ಸ್ಮಾರ್ಟ್ ಸಿಟಿ ಯೋಜನೆ ಮೂಲಕ 2021ರಲ್ಲಿ ಅಭಿವೃದ್ಧಿಯಾಗಿ ಅಂದವಾಯಿತು. ಆದ್ರೆ ಕೆರೆಯ ನೀರು ಮಾತ್ರ ಶುದ್ಧಿ ಆಗಲೇ ಇಲ್ಲ. ಕಲುಷಿತಗೊಂಡು ನೀರಲ್ಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿವೆ. ಈ ಹಿಂದೆ ಕೆರೆಯ ನೀರಿನಲ್ಲಿ ಮಂಗಳದೇವಿ ಹಾಗೂ ಬೋಳರ ಮಾರಿಯಮ್ಮನ ಉತ್ಸವ ಸಂದರ್ಭದಲ್ಲಿ ಈ ಕೆರೆಯಲ್ಲಿ ಜಳಕವಾಗುತ್ತಿತ್ತು. ಆದ್ರೀಗ ನೀರು ಮಲಿನಗೊಂಡು ಬ್ಯಾಕ್ಟೀರಿಯಾ ತುಂಬಿದ ಕಾರಣ ಕೆರೆಯ ನಡುವೆ ಟ್ಯಾಂಕಿ ಇಟ್ಟು ಟ್ಯಾಂಕಿಗೆ ಬೇರೆ ಕಡೆಯಿಂದ ನೀರು ತುಂಬಿ ಟ್ಯಾಂಕಿಯಲ್ಲಿ ದೇವರ ಜಳಕ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಮೊನ್ನೆ 17 ತಾರೀಕಿಗೆ ಈ ನೀರನ್ನು ಪ್ರಯೋಗಾಲಯಕ್ಕೆ ಕೊಂಡೋಗಿ ಟೆಸ್ಟ್ ಮಾಡಿದ್ದೆವು. ಟೆಸ್ಟ್ ಮಾಡಿದಾಗ ಅದರಲ್ಲಿ ಎರಡು ಬಗೆಯ ನಾವು ನೀರು ಕೊಂಡೋದೆವು. ಒಂದು ಡೈರೆಕ್ಟ್ ಕೆರೆಗೆ ಇಳಿಯುವಂಥದ್ದು, ಮತ್ತೊಂದು ಕೆರೆಯ ನೀರನ್ನು. ಎರಡಕ್ಕೂ ಬೇರೆ ಬೇರೆ ವ್ಯತ್ಯಾಸ ಬಂತು. ಇಳಿಯುವ ನೀರಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಸ್ ಉಂಟು, ಅಪಾಯಕಾರಿ ಬ್ಯಾಕ್ಟೀರಿಯಾಸ್ ಉಂಟು. ಈ ನಾರ್ಮಲ್ ಇದು ಕೆರೆಯಲ್ಲಿ ಸ್ವಲ್ಪ ಕಮ್ಮಿ ಉಂಟು. ಅದರಿಂದ ಏನು ಅರ್ಥ ಆಗ್ತದೆ ಅಂತ ಹೇಳಿದರೆ ಬರುವ ನೀರಲ್ಲಿ ಬ್ಯಾಕ್ಟೀರಿಯಾಸ್ ಉಂಟು ಅಂತ ತಿಳಿಬೋದು. ಕೆರೆಗೆ ಬಂದಾಗ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಅದರಿಂದ ಸ್ವಲ್ಪ ಅದು ಕಡಿಮೆ ಕಾಣ್ತಾ ಉಂಟು. ಪ್ರತಿ ವರ್ಷದಂತೆ ಈ ಬಾರಿಯೂ 15 ದಿನಗಳ ಹಿಂದೆ ಗುಜ್ಜರ ಕೆರೆಯ ನೀರಿನ ಸ್ಯಾಂಪಲ್ ಅನ್ನು ಫಿಶರೀಸ್ ಕಾಲೇಜಿಗೆ ರವಾನಿಸಿ ಪರೀಕ್ಷೆ ನಡೆಸಲಾಯಿತು. ವರದಿಯಲ್ಲಿ ಕೆರೆಗೆ ಹರಿದು ಬರುವ ತ್ಯಾಜ್ಯ ನೀರಿನಲ್ಲಿ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಹೊರಗಿನಿಂದ ಬರುವ ತ್ಯಾಜ್ಯ ನೀರಿನಿಂದಲೇ ಬ್ಯಾಕ್ಟೀರಿಯಾ ಅಂಶವಿರುವುದು ವರದಿಯಲ್ಲಿ ಬಯಲಾಗಿದೆ. ಕೆರೆ ಸಂರಕ್ಷಣೆ ಮಾಡಿ ಅಂತ ವರದಿಯನ್ನು ತೀರ್ಥ ಸಂರಕ್ಷಣಾ ವೇದಿಕೆಯವರು, ಶಾಸಕರು, ಮೇಯರ್ ಗಮನಕ್ಕೆ ತಂದಿದ್ರು. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಕೆರೆ ಉಳಿಸಬೇಕಿದೆ. ಆಗ ಮಾತ್ರ ಪುರಾತನ ಕೆರೆಯ ನೀರು ಶುದ್ಧಿಯಾಗಬಹುದು, ಇಂದಿನ ಆಚರಣೆ ಸಂಪ್ರದಾಯ ಮರಳಬಹುದು. ಇದು ಸೂಪರ್ 3 ಆಗ್ರಹ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪತ್ಮುಂಜ ಜೊತೆ ದಿನೇಶ್ ಕಾಶಿಪೆಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.